ಓಂ ಶ್ರೀ ಮಹಾಗಣಪತಯೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಮಾತ್ರೇ ನಮಃ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಗುರುಬ್ರಹ್ಮ ಗುರುವಿಷ್ಣುಃ ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಅಖಿಲಾಂಡ ವಿಶ್ವ ಕನ್ನಡಾಭಿಮಾನ ವೀಕ್ಷಕ ಬಂಧುಗಳಲ್ಲಿ ಕಾಕರ್ಲ ಪ್ರಕಾಶ್ ಆದ ನಾನು ಅಂತರಾಳದಿಂದ ವಂದನೆಗಳನ್ನು ಸಮರ್ಪಿಸುತ್ತಾ, ಇಂದು 2025 ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರ ಫಲಾಫಲಗಳನ್ನು ಲಘುವಾಗಿ ತಿಳಿಸುವುದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಶುಕ್ರ ಭಗವಾನರು ಮೇಷರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. 6ನೇ ತಾರೀಕು ಜೂನ್ ತಿಂಗಳಲ್ಲಿ ಕುಜ ಭಗವಾನರು ಕರ್ಕಾಟಕ ರಾಶಿಯಿಂದ ಸಿಂಹ ರಾಶಿಗೆ ಬರಲಿದ್ದಾರೆ. ಅದೇ ದಿವಸ ಬುಧ ಭಗವಾನರು ವೃಷಭ ರಾಶಿಯಿಂದ ಮಿಥುನ ರಾಶಿ ಪ್ರವೇಶ ಮಾಡಲಿದ್ದಾರೆ. ಜೂನ್ ತಿಂಗಳಲ್ಲಿ 15ನೇ ತಾರೀಕಿನಿಂದ ಸೂರ್ಯ ಭಗವಾನರು ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಪ್ರವೇಶಿಸಲಿದ್ದಾರೆ. 22ನೇ ತಾರೀಕುವರೆಗೂ ಬುಧ ಭಗವಾನರು ಮಿಥುನ ರಾಶಿಯಲ್ಲಿ ಸ್ಥಿತನಾಗಿದ್ದು 22ನೇ ತಾರೀಕಿಂದ ಕರ್ಕಾಟಕ ರಾಶಿ ಪ್ರವೇಶ ಮಾಡಲಿದ್ದಾರೆ. 29ನೇ ತಾರೀಕುವರೆಗೂ ಶುಕ್ರ ಭಗವಾನರು ಮೇಷ ರಾಶಿಯಲ್ಲಿ ಸ್ಥಿತನಾಗಿದ್ದು 29ನೇ ತಾರೀಕಿನಿಂದ ವೃಷಭ ರಾಶಿ ಪ್ರವೇಶಿಸಲಿದ್ದಾರೆ. ಶನಿ ಭಗವಾನರು ಮೀನ ರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. ರಾಹು ಕುಂಭ ರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. ಕೇತು ಸಿಂಹ ರಾಶಿಯಲ್ಲಿ ಸ್ಥಿತನಾಗಿದ್ದಾರೆ. ಭಚಕ್ರದಲ್ಲಿ ಬರುವ 6ನೇ ರಾಶಿ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯ ಅಧಿಪತಿ ಬುಧ ಭಗವಾನರು. ಈ ಕನ್ಯಾ ರಾಶಿಯವರಿಗೆ 2025 ಜೂನ್ ತಿಂಗಳಲ್ಲಿ ಫಲಾಫಲಗಳು ಹೀಗಿವೆ. ಕುಟುಂಬ ಪರಿಸ್ಥಿತಿಗಳು ಚೆನ್ನಾಗಿರುತ್ತೆ ಹಾಗೂ ಕುಟುಂಬ ಸೌಖ್ಯ ಇರುವುದು, ಬೆಲೆ ಬಾಳುವಂತಹ ವಸ್ತುಗಳನ್ನು ತೆಗೆದುಕೊಳ್ಳುವುದು, ದೊಡ್ಡ ಮಹಾನ್ ವ್ಯಕ್ತಿಗಳನ್ನು ದರ್ಶನ ಮಾಡುವುದು, ಧನ ಪ್ರಾಪ್ತಿ ಅಧಿಕವಾಗುವುದು, ನೆನೆಸಿದ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರುವುದು, ವಿದ್ಯಾರ್ಥಿಗಳಿಗೆ ಅಧಿಕ ಶ್ರಮೆ ಇರುವುದು, ದೈವ ಚಿಂತನೆ ಇರುವುದು, ಸನ್ಮಾನಗಳು ಇರುವುದು, ಕೀರ್ತಿ ಪ್ರತಿಷ್ಠೆಗಳು ಹೆಚ್ಚುವುದು, ಯಾತ್ರಾ ಸಂದರ್ಶನ ಮಾಡುವುದು, ಭೋಜನ ಸೌಖ್ಯ ಇರುವುದು, ಸುಖ ಇರುವುದು, ವಿಂದು ವಿನೋದಗಳಲ್ಲಿ ಭಾಗವಹಿಸುವುದು ಇತ್ಯಾದಿ ಶುಭ ಫಲಗಳನ್ನು ಈ ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ಕಾಣಬಹುದು. ಹಾಗೆ ಶತ್ರುಗಳ ಮೂಲಕ ಧನ ನಷ್ಟವಾಗುವುದು, ಕೋರ್ಟ್ ವ್ಯವಹಾರ ಸಮಸ್ಯೆಗಳು ಬರುವುದು, ಉದ್ಯೋಗದಲ್ಲಿ ತೊಂದರೆಗಳು ಬರುವುದು, ಸಾಲ ಬಾಧೆಗಳಿರುವುದು, ವಿದ್ಯಾರ್ಥಿಗಳ ಅಧಿಕ ಶ್ರಮೆ ವಹಿಸಬೇಕಾಗಿ ಬರುವುದು, ಮಾಡುವ ಕಾರ್ಯಗಳಿಗೆ ತೊಂದರೆ ಉಂಟಾಗುವುದು, ಮಾನಸಿಕ ಚಿಂತನೆ ಇರುವುದು, ಧನ ವ್ಯಯವಾಗುವುದು, ನೆನೆಸಿದ ಕಾರ್ಯಗಳು ಆಗದೇ ಇರುವುದು, ಶಾರೀರಿಕ ಬಾಧೆ ಇರುವುದು, ಗೌರವಕ್ಕೆ ಧಕ್ಕೆ ಬರುವುದು, ಬಂಧು ಮಿತ್ರರಲ್ಲಿ ದ್ವೇಷ ಉಂಟಾಗುವುದು, ರಾಜಭಯ ಉಂಟಾಗುವುದು ಇತ್ಯಾದಿ ಅಶುಭ ಫಲಗಳನ್ನು ಸಹ ಈ ಜೂನ್ ತಿಂಗಳಲ್ಲಿ ಕನ್ಯಾ ರಾಶಿಯವರು ಕಾಣಬಹುದು. ಈ ಜೂನ್ ತಿಂಗಳು ಕನ್ಯಾ ರಾಶಿಯವರು ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ಅಥವಾ ಸಾಯಿಬಾಬಾ ಅಥವಾ ಶ್ರೀ ಗುರು ದಕ್ಷಿಣಾಮೂರ್ತಿಯವರಿಗೆ ದರ್ಶನ ಮಾಡಿ ಪೂಜೆ ಸಲ್ಲಿಸಿ ಸಾಧು ಸಂತರಿಗೆ ಪ್ರಸಾದವನ್ನು ವಿತರಣೆ ಮಾಡುವುದರಿಂದ ವೃತ್ತಿ ವ್ಯಾಪಾರಸ್ಥರಿಗೆ ನೆನೆಸಿದ ಕಾರ್ಯಗಳು ನೆರವೇರಿ ಕಷ್ಟಗಳಿಂದ ಪಾರಾಗಬಹುದು ಅಂತ ಹೇಳುತ್ತಾ, ನಿಮ್ಮ ವೈಯಕ್ತಿಕ ಜಾತಕವನ್ನು ತಿಳಿಯಬೇಕಾದರೆ ನಮ್ಮ KP ಜ್ಯೋತಿಷ್ಯ ಕೇಂದ್ರದ ವಾಟ್ಸಪ್ ನಂಬರ್ 9483552649 ನಂಬರ್ಗೆ ಮೆಸೇಜ್ ಮೂಲಕ ಅಥವಾ ವಾಯ್ಸ್ ಮೆಸೇಜ್ ಮೂಲಕ ನಮ್ಮನ್ನು ಸಂಪರ್ಕಿಸಬಹುದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಸ್ನೇಹ ವರ್ಗದವರಿಗೆ ಬಂಧು ಮಿತ್ರರಿಗೆ ಶೇರ್ ಮಾಡಿ, ಕಾಮೆಂಟ್ ಮಾಡಿ
ಅಂತ ಹೇಳುತ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸುತ್ತೇನೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಸಹನಾ ಭವತು, ಸಹನೌ ಭುನಕ್ತು, ಸಹ ವೀರ್ಯಂ ಕರವಾವಹೈ, ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ.